ಏ ಸುಮತಿ ಅಕ್ಕ ಹುಷಾರು ಹುಷಾರು ನಿಧಾನಮ್ಮ. ಏನೂ ಇಲ್ಲ ಅಕ್ಕ, ಸ್ವಲ್ಪ ತಲೆ ಸುತ್ತ ಬಂದಾಗಾಯ್ತು, ಪಿತ್ತ ಜಾಸ್ತಿ ಆಗಿದೆ ಅಂತ ಕಾಣುತ್ತೆ. ಅಯ್ಯೋ 3 ತಿಂಗಳು ಹಾಗೆ ಇರತ್ತೆ, ತಲೆ ಸುತ್ತು ವಾಂತಿ ಎಲ್ಲ ಇರತ್ತೆ. 4ನೇ ತಿಂಗಳು ಎಲ್ಲ ಸರಿ ಹೋಗುತ್ತೆ. ನಿಮ್ಗೆ ಹೇಗೆ ಗೊತ್ತಾಯ್ತಕ್ಕ? ನನಗ್ ಮಾತ್ರ ಅಲ್ಲ, ಇಡೀ ಊರಿಗೆ ಗೊತ್ತಾಗಿದೆ. ನಿನ್ ಬೀಗ್ತಿ ಗಿರಿಜಮ್ಮ, ನನ್ ಬೀಗ್ತಿ ಜಲಜ ಎಲ್ರೂ ಬಂದಿದ್ದಾರೆ ನಿನ್ನ ನೋಡೋದಿಕ್ಕೆ. ಅಷ್ಟೇ ಅಲ್ಲ, ನಿನಗೇನೇನು ಬೈಕೆ ಇದೆಯೋ ಎಲ್ಲ ನನ್ನ ಹತ್ರ ಹೇಳು, ಎಲ್ಲ ಪೂರೈಸ್ತೀನಿ. ನೀನು ಮಾವನ್ ತೊಕ್ಬೇಕಾ, ಹುಣಸೆ ಹುಳಿ ಬೇಕಾ ಹೇಳು. ಹಾಗೆಲ್ಲ ಹೇಳ್ಬೇಡಿ ಅಕ್ಕ, ಕೇಳಕ್ ಹಿಂಸೆ ಆಗುತ್ತೆ. ಮಾಡ್ಕೋಬೇಕಾದ್ರೆ ಇಲ್ದೇ ಇರೋ ಹಿಂಸೆ ಈಗ ಎಲ್ಲಿಂದ ಬಂತೆ? ಅದ್ ಸರಿ, ಬಾಣಂತನ ಎಲ್ಲಿ ಮಾಡ್ಕೋಬೇಕು ಅಂತಿದ್ಯಾ? ನಿಮ್ ತಾಯಿಗೆ ಹೇಳ್ ಕಳಿಸ್ಲಾ? ಅಕ್ಕ ಅವ್ರಿಗೆಲ್ಲ ಹೇಳೋದು ಬೇಡ. ನಾನೇನು ಮಾಡಕ್ ರೆಡಿ, ಆದ್ರೂ ನಿಮ್ ತವ್ರ ಮನೆಗೊಂದು ಮಾತು ಹೇಳ್ಬೇಕಲ್ವಾ? ಈ ವಯಸ್ಸಲ್ಲಿ ನೀನೊಂದು ಮಗುನ್ ಹೇಳ್ತೀಯ ಅಂತಂದ್ರೆ ಅವ್ರಿಗೂ ಖುಷಿ ಆಗುತ್ತಲ್ವಾ ಸುಮತಿ? ಅಕ್ಕ ಪ್ಲೀಸ್, ಅವ್ರಿಗೆಲ್ಲ ತಿಳಿಸೋದು ಬೇಡ ಅಕ್ಕ. ಇದು ಒಳ್ಳೆ ಚೆನ್ನಾಗಿದೆ, ಇಂಥ ವಿಷಯ ಮುಚ್ಚಿಡಕ್ಕಾಗತ್ತಾ? ಅಂಗೈಲಿರೋ ಹುಣ್ಣನ್ನ, ಹೊಟ್ಟೆಲಿರೋ ಕೂಸನ್ನ ಮುಚ್ಚಿಡಕ್ಕಾಗತ್ತಾ? ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತೆ. ಇದೆಲ್ಲ ನನಗೆ ಬೇಕಾಗಿರ್ಲಿಲ್ಲ ಅಕ್ಕ. ಅಲ್ಲ ಕಣೆ ಸುಮತಿ, ಸೊಸೆ ಮನೆಗೆ ಬಂದಾಯ್ತು, ಈಗ ನೀನ್ ಕೂಸೇರಿ ನಿಂತು ಕೂತಿದ್ಯಲ್ಲ, ಸರ್ಸಾಡ ವಯಸ್ಸಾಯ್ದು. ಈಗ ಸಂಕೋಚ ಪಟ್ಟು ಏನ್ ಪ್ರಯೋಜನ? ನರಸಿಂಹ ಹತ್ರ ಬಂದಾಗ ನೈಸಾಗಿ ದೂರ ಸೆಳಿಬೇಕಾಗಿತ್ತು. ಈ ಗಂಡಸರೇ ಹಾಗೆ ಗರಿಗೆ ಎದ್ರುಕೊಂಡು ಕುಣಿತಾರೆ, ಆದ್ರೆ ನಾವು ಅವ್ರನ್ನ ಹದ್ಬಸ್ತಲ್ಲಿ ಇಟ್ಕೋಬೇಕು. ಅವನೇನೋ ಕುಣಿದಿದ್ದಾನೆ, ನೀನು ಅವನ ಜೊತೆ ಕುಣಿದಿದ್ಯಾ, ಗಿರಿನವಿಲು ಎಲ್ಲೋ ಅಂತ. ಅದ್ರಲ್ಲಿ ಲಕ್ಕಿ ಹತ್ರ ಮಾತಾಡಿದ್ಯಾ? ಇಲ್ಲ ಅಕ್ಕ, ಅವನ ಹತ್ರ ಮಾತಾಡಿಲ್ಲ. ಅವನಿಗೆ ಹೇಗೆ ಮುಖ ತೋರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಬನ್ನಿ 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 ಗಿರ್ಜಕ್ಕ, ಬನ್ನಿ ಬನ್ನಿ ಬನ್ನಿ. ನಿಮ್ ಬೀಗ್ತಿನ ಮಾತಾಡಿಸಿ. ಸುಮತಿಗೆ ಏನೂ ಆಗಿಲ್ಲ, ಆರೋಗ್ಯ ಆಗಿದ್ದಾಳೆ. ನರಸಿಂಹ, ನೀನ್ ಬೇಗ ಹೋಗ್ಬಿಟ್ಟು ಒಂದು ಆಪಲ್ ಜ್ಯೂಸ್ ತಗೊಂಡ್ ಬಾ. ನೋಡು, ಈ ರೀತಿ ಊರೆಲ್ಲ ಸುತ್ತದ್ ಬಿಟ್ಟು ಹೆಂಡತಿ ಕಡೆ ಗಮನ ಕೊಡು. ಹಾ, ಗಿರಿಜಮ್ಮ, ನಿಮ್ಗೆ ಈ ಲೇಹ್ಯ, ಕಷಾಯ, ಮಾವಿನಕಾಯಿ ತೊಕ್ಕು ಇದೆಲ್ಲ ಮಾಡಕ್ ಬರತ್ತಲ್ವಾ? ಹಾಗಿದ್ರೆ ಅದೆಲ್ಲ ಮಾಡಿ ಯಾವ್ಯಾವ ತಿಂಗಳಿಗೆ ಏನೇನು ಕೊಡಬೇಕು ಅಂತ ನೀವು ವಿಚಾರಿಸ್ಕೊಳ್ಳಿ. ಯಾಕೆಂದ್ರೆ ನಾಳೆ ನಮ್ ಗೀತಾ ಬಸ್ರಿ ಆದ್ರೆ ಸಹಾಯ ಆಗತ್ ನೋಡಿ. ಇದೆಲ್ಲ ಒಂದ್ ರೀತಿ ಪ್ರಾಕ್ಟೀಸ್ ಅಂತ ಅನ್ಕೊಳ್ಳಿ. ಗೀತಾ, ನೀನು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ರಿಪೋರ್ಟ್ ತಗೊಂಡ್ ಬಾ. ಯಾವ ಔಷಧಿ ಕೊಡಬೇಕು, ಟಾನಿಕ್ ಯಾವ್ದು ಕೊಡಬೇಕು, ಮಗು ಆರೋಗ್ಯವಾಗಿ ಇರೋದಕ್ಕೆ ಏನು ಕೊಡಬೇಕು ಅಂತ ಕೇಳ್ಬಿಟ್ ಬಾ. ಪರವಾಗಿಲ್ಲ ನರಸಿಂಹ, ಸಾಧಿಸ್ಬಿಟ್ಟೆ. ನೀನ್ ಬರೀ ಕಬಡ್ಡಿಯಲ್ಲಿ ಚಾಂಪಿಯನ್ ಅಂತ ಅನ್ಕೊಂಡಿದ್ದೆ, ಎಲ್ಲದರಲ್ಲೂ ಚಾಂಪಿಯನ್ ಅಂತ ತೋರಿಸ್ಬಿಟ್ಟಿದ್ಯಾ. ಬಿಡಿ, ಜಾಗ ಬಿಡಿ.
ಲಕ್ಕಿ, ಯಾಕೋ ಒಬ್ಬನೇ ನಿಂತಿದ್ಯಾ? ಸುಮತಿನ್ ಮಾತಾಡ್ಸಲ್ವಾ? ಮಗ ಅನ್ಸ್ಕೊಂಡವನು ಖುಷಿನ ಹಂಚ್ಕೋಬೇಕು. ಯಾವ ಮುಖ ಹೊತ್ಕೊಂಡು ಹೋಗ್ಲಿ ದೊಡ್ಡಮ್ಮ? ನನಗೂ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ಸತ್ತೆ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿತ್ತಾ? ಎಂತ ಕೆಲಸ ಮಾಡಿದಾರೆ ನಿಮ್ಮ ಅಪ್ಪ ಅಮ್ಮ. ದೊಡ್ಡವರು ಅಂದಮೇಲೆ ಒಂದು ಸ್ವಲ್ಪ ವಿವೇಕ ಇರಬೇಕು. ನಿಮ್ಮ ಅಪ್ಪ ಅಮ್ಮ ಇನ್ನೂ ಕಾಲೇಜ್ ಹುಡುಗರ ಥರ ಆಡ್ತಿದ್ದಾರೆ. ಅಲ್ಲ, ನಿನಗೆ ಮದುವೆ ಆಗಿ 1.5 ವರ್ಷ ಆಯ್ತು. ಅವಳನ್ನ ಹೆಂಡತಿಯಾಗಿ ಒಪ್ಕೋಬೇಕೋ ಬೇಡವೋ ಅಂತ ನೀನಿನ್ನೂ ಯೋಚನೆ ಮಾಡ್ತಾ ಇದೀಯ. ಆ ಗ್ಯಾಪಲ್ಲಿ ಇವ್ರು ಇಂಥ ಕೆಲಸ ಮಾಡ್ಬಿಟ್ರಲ್ಲ. ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಅಪ್ಪ ಅಮ್ಮ ಅಂತ ನೋಡ್ದೆ ಕಪಾಳ ಕೇಳಿ ಬಾರಿಸ್ತಾ ಇದ್ದೆ. ಹೇ, ಹಾಗಂತ ನೀನ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಸುಮ್ಮನೆ ಮಾತು ಕೇಳ್ದೆ ಅಷ್ಟೇ. ನಮ್ ದತ್ತ ಆದ್ರೆ ಸುಮ್ಮನೆ ಇರ್ತಿದ್ನಾ? ಅಯ್ಯೋ, ನಮ್ಗಂತೂ ದತ್ತ ಅಂದ್ರೆ ಏನ್ ಭಯ ಭಕ್ತಿ. ಆದ್ರೆ ನಿಮ್ಮಪ್ಪ ಊರೆಲ್ಲ ನಂದಂತ ತಿರುಗಾಡ್ತಾನೆ, ಇಂಥ ಕೆಲಸ ಮಾಡಿಟ್ಟಿದ್ದಾನೆ. ಇನ್ನು ಮುಂದೆ ನೀನ್ ತಲೆ ಎತ್ತಿ ಹೇಗೆ ತಿರುಗಾಡ್ತೀಯ ಅನ್ನೋದೇ ನನಗೆ ಯೋಚನೆ ಆಗ್ಬಿಟ್ಟಿದೆ. ಪಾಪ, ಮದುವೆ ಆಗಿರೋ ಹೆಂಡತಿ ಜೊತೆ ನನ್ನ ತಾಯಿ ಬಸ್ರಿ ಆಗಿದ್ದಾಳೆ ಅಂತ ಊರೆಲ್ಲ ಹೇಳ್ಕೋಬೇಕು. ನಾಳೆ ದಿನ ನಿನಗೂ ಮಗು ಆಗತ್ತೆ, ನರಸಿಂಹನ್ಗೂ ಮಗು ಆಗಿರತ್ತೆ. ಇಬ್ರು ಒಟ್ಟಿಗೆ ಬೆಳೀತಾರೆ, ಒಂದೇ ಸ್ಕೂಲ್ಗೆ ಹೋಗ್ತಾರೆ. ನಿನ್ ಮಗ ನಿನ್ನ ಅಪ್ಪ ಅಂತ ಕರೀತಾನೆ, ನರಸಿಂಹನ್ ಮಗ ನಿನ್ನ ಅಣ್ಣ ಅಂತ ಕರೀತಾನೆ, ನಿನ್ ಮಗ ನರಸಿಂಹನ್ ಮಗನ್ನ ಚಿಕ್ಕಪ್ಪ ಅಂತ ಕರೀತಾನೆ. ಅಯ್ಯೋ, ಇದೆಲ್ಲ ಕೇಳ್ತಾ ಇದ್ರೆ ನನ್ನ ತಲೆಯಲ್ಲಿ ತಿರುಗ್ತಾ ಇದ್ದಪ್ಪ. ಓ, ನಿನಗೆ ಮಗು ಆಗೋ ಸುದ್ದಿ ಕೇಳೋ ಟೈಮಲ್ಲಿ ನಿನಗೆ ತಮ್ಮನೋ ತಂಗಿನೋ ಹುಡ್ತಾಳೆ ಅಂತಂದ್ರೆ ಹೇಗಿರ್ಬೇಕಲ್ವಾ? ಏನೇ ಆದ್ರೂ ಮೂಗಿನ ಥರ ನೀನು ಸುಮ್ಮನೆ ಇರಬೇಕು, ಏನೂ ಮಾತಾಡೋಕ್ಕಾಗಲ್ಲ. ಅಲ್ಲ, ನಿನ್ನ ಮೇಲೆ ಒಂದು ಚೂರಾದ್ರೂ ಭಯ ಇದ್ರೆ ನಿಮ್ಮ ಅಪ್ಪ ಅಮ್ಮ ಇಂಥ ಕೆಲಸ ಮಾಡ್ತಿದ್ರಾ? ಲಕ್ಕಿ, ಏನೇ ಇದೆಲ್ಲ? ಇಂಥದ್ದೊಂದಿನ ಬರುತ್ತೆ ಅಂತ ನಾನು ಅವತ್ತೇ ಹೇಳಿದ್ದೆ ನಿನಗೆ. ಮಾತಾಡೋ. ಅವತ್ತು ನನ್ನ ಬಾಯಿ ಮುಚ್ಚಿಸ್ದೆ, ಹಾಗಾಗುತ್ತೆ ಹೀಗಾಗುತ್ತೆ, ಲಕ್ಷಗಳ ದುಡ್ಡು ಬರುತ್ತೆ ಅಂತ. ಊರ್ನೂರ್ಗೆ ಏನು ಹೇಳ್ತೀಯಾ? ಹೇಗೆ ದುಡ್ಡು ಕೊಡ್ತೀಯಾ? ಮಾತಾಡೆ, ತೆಗೆದು ಬಾರಿಸ್ಬಿಡ್ತೀನಿ. ನನ್ಗೇನ್ರಿ ಗೊತ್ತಿತ್ತು ಹಿಂಗೆಲ್ಲ ಆಗತ್ತೆ ಅಂತ? ಏನಾಯ್ತು? 10 ಲಕ್ಷಕ್ಕೆ ಮಾರ್ಬಿಡ್ತೀನಿ ಅಂದಿದ್ದೆ. ಆ ರುದ್ರಮೂರ್ತಿ ಕೈ ಬದಲಾಯಿಸಿದ್ರೆ ಸಾಕು ಲಕ್ಷಗಟ್ಟಲೆ ದುಡ್ಡು ಬರುತ್ತೆ ಅಂತ ಹೇಳಿದ್ದ. ಜೊತೆಗೆ ಪಾರ್ಟಿನೂ ಸಿಕ್ಕಿದ್ದಾನೆ, ಮಾರ್ಸ್ಕೊಡ್ತೀನಿ ಸೈಟ್ನ ಅಂತ ಹೇಳಿದ್ದ. ಆದ್ರೆ ಆ ಪಾರ್ಟಿ ಕೈ ಕೊಟ್ಟಂತೆ ನಾನೇನ್ರಿ ಮಾಡ್ಲಿ? ಅದನ್ನೇ ಹೋಗಿ ಊರ್ನವ್ರ ಹತ್ರ ಹೇಳು, ಇಂಥ ಮುಟ್ಟಾಲ್ ಕೆಲಸ ಮಾಡಿದ್ದೀನಿ, ಮಣ್ತಿನೋ ಕೆಲಸ ಮಾಡಿದ್ದೀನಿ ಅಂತ. ಅದ್ ಯಾಕ್ರಿ ಹಂಗಂತೀರಾ? ಸೈಟು ನಮ್ ಕೈಲೇ ಇದೆ, ಇವನಿಲ್ಲ ಅಂದ್ರೆ ಇನ್ನೊಬ್ಬ ಬರ್ತಾನೆ, ಅಲ್ಲಿ ತನಕ ಕಾಯ್ಬೇಕಲ್ವಾ? ಯಾರು ತೀಟ ಕಾಯ್ತಾರ ಜನ? ಕೊಟ್ಟಿರೋ ದುಡ್ಡು ಸಮಯಕ್ಕೆ ಬೇಕು ಅಂತ ಬಂದಿದ್ದಾರೆ. ಈಗ ನೀನು ದುಡ್ಡು ಕೊಡದೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತೀಯ ಅಂತಿದ್ದಾರೆ. ಏನ್ ಮಾಡ್ತೀಯ? ಅದೇ ಗೊತ್ತಾಗ್ತಿಲ್ಲ, ಇವ್ರಿಗೆಲ್ಲ ಎಷ್ಟು ಉಪಕಾರ ಮಾಡಿದ್ರು ಅಷ್ಟೇ. ಏನ್ ಉಪಕಾರ ಮಾಡಿರೋದು ನೀನು? ಅವ್ರ ದುಡ್ಡನ್ನ ಬೇಕಾದಂಗೆ ಬಳಸ್ಕೊಂಡಿರೋದು ಉಪಕಾರನಾ? ಹಾಗೆ ಇದ್ದಿದ್ರೆ ಅವ್ರು ಅಷ್ಟೊಂದು ದುಡ್ಡು ಕೂಡಿಡ್ತಾ ಇದ್ರಾ? ನನ್ನ ಹತ್ರ ಚೀಟಿ ಹಾಕಿದಕ್ಕೆ ಅಲ್ವಾ ಅವ್ರಿಗೂ ದುಡ್ಡು ಸಿಗೋದು? ಅಲ್ಲ ರೀ, ಅದನ್ನ ಬಳಸ್ಕೊಳಕ್ಕೆ ನಂಗೆ ಅಷ್ಟು ಹಕ್ಕಿಲ್ವಾ? ಮಾತಾಡ್ಬೇಡ. ಈ ವಿತಂಡವಾದನ ಅಲ್ಲೋಗಿ ಮಾಡು, ಸಿಗ್ದಾಕ್ಬಿಡ್ತಾರ ಜನ. ಈಗ ದುಡ್ಡಿಗೆ ಏನ್ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ, ಎಲ್ರು ಎಷ್ಟು ಬಡ್ಕೊಂಡ್ರು ಅಷ್ಟೇ, ಕಾಯ್ಲೇಬೇಕು. ಮಾನ್ಗೆಟ್ಟೋಳ್ ನೀನು. ನೀನೇನೋ ಹಂಗೆ ಇದ್ ಬಿಡ್ತೀಯಾ? ನಮ್ಗಿರಕ್ಕಾಗಲ್ಲ. ಒಂದ್ 4 ದಿನ ನಮ್ ತಾಯಿ ಮನೆಗೆ ಹೋಗ್ತೀನಿ ಬಿಡ್ರಿ. ನಿನ್ನ ತಲೆ ಮರೆಸ್ಕೊಂಡು ಮಾತಾಡ್ತೀಯಾ? ನೀನೇನೋ ಹೋಗ್ತೀಯಾ, ನಾವೇನ್ ಮಾಡ್ಬೇಕು? ನಾವು ಬಂದು ಅಲ್ಲೇ ಇರ್ಬೇಕಾ? ಕೆಲಸ ಕರ ಬಿಟ್ಟು ನಿಮ್ಮ ಅಮ್ಮನ ಹತ್ರ ಅನ್ನಿಸ್ಕೊಂಡು ಅದನ್ನೆಲ್ಲ ಬಿಟ್ಟು ದುಡ್ಡು ಹೇಗೆ ಸೆಟ್ಲ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋ. ಇವಾಗ ಏನು ಮಾಡಕ್ಕಾಗಲ್ಲ ರೀ. ಇಲ್ಲೊಂದು ಪಾರ್ಟಿ ಸಿಗ್ಬೇಕು, ಸೈಡ್ ಅವನಿಗೆ ಮಾರ್ಬೇಕು, ಆ ದುಡ್ಡು ತಗೊಂಬಂದು ಇವ್ರಿಗೆ ಸೆಟ್ಲ್ ಮಾಡ್ಬೇಕು, ಅದೇ ದಾರಿ ಇರೋದು.
ನಾಚಿಕೆ ಆಗಲ್ವ ನಿನಗೆ? ಏನು ಎಕ್ಸ್ಪ್ಲನೇಷನ್ ಕೊಡ್ತೀರಾ? ನಾಚಿಕೆ ಆಗಲ್ವ ನಿಮ್ಗೆ? ಜವಾಬ್ದಾರಿ ಇದೆಯಾ? ಊರಲ್ಲಿ ತಲೆ ಎತ್ತಿ ಓಡಾಡಕ್ಕಾಗುತ್ತಾ ನಾನು? ನೀವೀಗ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮುಚ್ಚ ಬಾಯ್, ಎಲ್ಲದಕ್ಕೂ ಯಜಮಾನಿಕೆ ವಹಿಸ್ಕೊಂಡು ಬರಬೇಡ. ಅಮ್ಮ, ನಿನಗೆ ಸ್ವಲ್ಪ ಬುದ್ಧಿ ಬೇಡವಾ? ಲಕ್ಕಿ, ದೊಡ್ಡವರು ಚಿಕ್ಕವರು ಅನ್ನೋ ಪರಿಜ್ಞಾನ ಇರಲಿ. ಅವರು ನಿಮ್ಮ ತಂದೆ. ದೊಡ್ಡವ್ರು ನೀವು ದೊಡ್ಡತನ ಉಳಿಸ್ಕೊಂಡಿದ್ದೀರಾ? ಇದೇನಾ ನೀವು ಮಾಡೋ ಕೆಲಸ? ನಿಮಗೆ ಒಳ್ಳೆ ಮರ್ಯಾದೆ ಕೊಡ್ತೀನಿ. ಊರಲ್ಲಿ ಯಾರು ಏನೇ ಹೇಳಿದ್ರು ತಲೆ ಬಗ್ಗಿಸ್ಕೊಂಡು ಓಡಾಡ್ತೀನಿ. ಹುಟ್ಟೋ ಮಗು ಸಂಪೂರ್ಣ ಜವಾಬ್ದಾರಿ ನಾನೇ ನೋಡ್ಕೋತೀನಿ. ಅದಾದ್ಮೇಲೆ ಇನ್ನೊಂದು 2 ಮಕ್ಳಿಗೆ ಪ್ಲಾನ್ ಮಾಡಿ ಅವ್ರನ್ನ ನಾನೇ ನೋಡ್ಕೋತೀನಿ. ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಆ ಥರ ಮಾಡಿದ್ದೀರಾ. ಇಷ್ಟೆಲ್ಲ ಆದ್ಮೇಲೆ ನಾನು ಕಬಡ್ಡಿ ಆಡೋಕ್ಕಾಗುತ್ತಾ? ಜನ ನಗ್ತಾರೆ, ಸಂಪಿಗೆ ದಿಬ್ಬದ ಮನೆಯಲ್ಲಿ ಇನ್ನೊಬ್ಬ ಚಾಂಪಿಯನ್ ಹುಟ್ಟಿದಾನೆ ಅಂತ. ಅವಮಾನ ಆಗೋದು ನಿಮಗಲ್ಲ, ನನಗೆ. ಏನಮ್ಮ, ನಿನಗದು ಬುದ್ಧಿ ಬೇಡವಾ? ಇದನ್ನೆಲ್ಲ ಯೋಚನೆ ಮಾಡಿಲ್ವಾ ನೀನು? ಮಕ್ಳಿಗೆ ಬುದ್ಧಿ ಬಂದ್ಮೇಲೆ ಅಪ್ಪ ಅಮ್ಮ ದೂರ ಆಗ್ತಾರಂತೆ. ಆದ್ರೆ ನೀವು ಮಕ್ಳಿಗೆ ಮದುವೆ ಆದ್ಮೇಲೂ ನನ್ಗೆ ಹೇಳಕ್ ಅಸಹ್ಯ ಆಗುತ್ತೆ. ಜನ ಬೆನ್ನಿಂದೆ ಆಡ್ಕೋತಾರೆ, ಮುಂದೆಂದ ನಗ್ತಾರೆ. ಅವಮಾನ ಅನುಭವಿಸೋದು ನೀವಲ್ಲ, ನಾನು. ನಿಮ್ಮ ಮಗ ಆಗಿದ್ದ ತಪ್ಪಿಗೆ. ಲಕ್ಕಿ ಅವರೇ, ಈ ಮಾತೆಲ್ಲ ಇಲ್ಲಿ ಆಡೋದು ಬೇಡ ಅನ್ಸುತ್ತೆ. ಮನೆಗೆ ಹೋಗೋಣ ದಯವಿಟ್ಟು. ಏಯ್, ಸುಮ್ಮನಿರೆ. ಎಲ್ಲ ಆಗಿದ್ದು ನಿನ್ನಿಂದಾನೆ. ನಾನೇನ್ ಮಾಡ್ತೆ ಲಕ್ಕಿ ಅವರೇ? ಇಲ್ಲಿ ಯಾರು ಸರಿ ಇಲ್ಲ. ನಿಮ್ಗಳ ಮಧ್ಯೆ ಸಿಕ್ಕಾಕೊಂಡು ನಾನು ಅನುಭವಿಸ್ತಾ ಇದ್ದೀನಿ. ಜೀವನದಲ್ಲಿ ನೆಮ್ಮದಿನೇ ಇಲ್ಲ. ಥು! ಬಡ್ಕೊಂಡೆ. ಈ ಚೀಟಿ ವ್ಯವಹಾರ ಬೇಡ, ಅದಕ್ಕೆ ಬೇರೆ ತರ ತಲೆ ಇರಬೇಕು. ನಿನಗೂ ಆ ತರ ತಲೆ ಇಲ್ಲ ಅಂತ ಈಗೇನಾಯ್ತು ನೋಡು. ಕುತ್ಕೆ ತಕ್ಕ ತಂದ್ಬಿಟ್ಟಲ್ಲ. ರೀ, ನಾನು ನಿಮ್ಗೆ ಹೇಳ್ತಿಲ್ವಾ? ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ನಾನೆಲ್ಲ ನೋಡ್ಕೋತೀನಿ. ಬಿಟ್ಟ ಅಂದ್ರೆ
ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತೇಳಿ ನಿನಗಂತೂ ಮರ್ಯಾದಿಲ್ಲ. ನಾವು ಹಾಗೆ ಇರ್ಬೇಕಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಸ್ಟೇಷನಲ್ಲಿ ಎಲ್ಲೂ ಕಂಬಳಿ ಎಣಿಸ್ಬೇಕಾಗುತ್ತೆ. ನೀನ್ ಬಿಡು, ಅದಕ್ಕೂ ರೆಡಿ ಇರ್ತೀಯ. ಬಿಟ್ಟಿಯಾಗಿ ಊಟ ತಿಂಡಿ ಎಲ್ಲ ಸಿಗುತ್ತಲ್ಲ ಅದಕ್ಕೆ. ದುಡ್ಡು ಉಳಿಯುತ್ತೆ, ಬೇಯಿಸೋದು ತಪ್ಪುತ್ತೆ ಅಂತ. ದುಡ್ಡು ದುಡ್ಡು ಅಂತ ಬಾಯ್ ಬಿಡ್ತೀಯಲ್ಲೇ. ಶೋಕಿ ನಿನಗೆ ಆದಷ್ಟು ಬೇಗ ಶ್ರೀಮಂತ ಆಗ್ಬಿಡ್ಬೇಕು ಅಂತ. ಇರೋದ್ರಲ್ಲೇ ನೆಮ್ಮದಿಯಾಗಿ ಜೀವನ ಮಾಡೋದು ಬಿಟ್ಟು ಇರೋ ನೆಮ್ಮದಿನೂ ಹಾಳು ಮಾಡಿಬಿಟ್ಟೆ. ಸೈಟ್ ಪತ್ರ ಇಲ್ಲಿ ಯಾಕ್ರಿ? ತೆಗೆದು ಕೊಟ್ಟ ಅಂದ್ರೆ ಕೇಳಿದ ಉತ್ತರ ಕೊಡೋ. ಅದು ಒಳಗಡೆ ಎತ್ತಿಟ್ಟಿದ್ದೀನಿ. ತಗೊಂಡ್ ಬಾ. ಅದೇ ಯಾಕೆ ಅಂತ. ಮಾಡಿರೋ ಮಂಟಿನ ಕೆಲಸಕ್ಕೆ ಕಾರಣ ಬೇರೆ ಹೇಳ್ತಾರೆ. ಹೇಳ್ದಷ್ಟು ಕೇಳೋ, ತಗೊಂಡೋಗೋ. ಇದ್ಯಾಕೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ನೋಡ್ಕೊಂಡು ಕೂತಿದ್ದೀರಾ ಬೇಜಾರಾಗಿ? ಖುಷಿ ಪಡೋ ವಿಚಾರ ಯಾಕೆ ಎಲ್ರು ಬೇಜಾರಲ್ಲಿದ್ದೀರಾ? ಲಕ್ಕಿಯವರೇ ಮಾತಾಡಿ. ಅಲ್ಲ, ಒಂದ್ ಹೆಣ್ಮಗಳು ತಾಯಿ ಆಗೋದ್ ಸಹಜ. ಸಂತೋಷ ಪಡೋ ವಿಚಾರಕ್ಕೆ ಸಂಕಟ ಯಾಕೆ ಪಡ್ತಿದ್ದೀರಾ ಎಲ್ರು? ಮಾವ, ನೀವು ಹೀಗೆ ಕೂತ್ಬಿಟ್ರೆ ಹೇಗೆ? ಅಮ್ಮಂಗ್ ನಾವೆಲ್ರೂ ಒತ್ತಾಸೆಯಾಗಿರ್ಬೇಕು. ಯಾಕೆ ಲಕ್ಕಿಯವ್ರೆ? ಬಾಯಿ ಮುಚ್ಕೊಂಡು ಬಂದ್ರೆ ಸರಿ, ಇಲ್ಲ ಅಂದ್ರೆ ಹಿಡಿದು ಹೊರಟೋಗ್ತೀನಿ. ಅಲ್ಲ, ನಾನು ಅಂಥದ್ದೇನು ಹೇಳ್ದೆ? ಮಾತಾಡ್ಬೇಡ, ಹಾಗಿದ್ರೆ ಬರ್ತೀನಿ. ಗೀತಾ,
ನರಸಿಂಹ, ನಿನಗೋಸ್ಕರ ನಾವೆಲ್ಲ ಕಾಯ್ತಾ ಇತ್ತು. ಏನಿದೆಲ್ಲ? ಲೇ, ಹಾರ ಕೂಡ ಅಲ್ಲಿ ಇಟ್ಕೊಂಡು ಏನು ಮಾಡ್ತೀಯ? ಮೊದ್ಲು ಹಾರ ತಗೋ. ಶುಭಾಶಯಗಳು. ಯಾಕಪ್ಪ, ಏನಾಯ್ತು ಅಂತ? ಅಲ್ಲ, ಈ ವಯಸ್ಸಲ್ಲೂ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ಯಾ ಅಂದ್ರೆ ಸನ್ಮಾನ ಮಾಡದೆ ಇರಕ್ಕಾಗತ್ತಾ ಏನಪ್ಪ? ಅದಕ್ಕೆ ಇದೆಲ್ಲ ಬೇಕಾಗಿತ್ತ? ಕೋಪ ಮಾಡ್ಕೊಬೇಡ ನರಸಿಂಹ. ನಿಮ್ಮನೆ ಸಂತೋಷ ನಮ್ ಸಂತೋಷ ಅಲ್ವಾ? ನಮ್ ಊರಿನ ಸಂತೋಷ ಅಲ್ವಾ? ಒಂದು ಹುಡುಗನೋ ಹುಡುಗಿನೋ ಇಲ್ಲಿ ಕಬಡ್ಡಿ ಚಾಂಪಿಯನ್ ಆಗಿ ಹುಡ್ತಾರೆ ಅಂದ್ರೆ ಅದನ್ನೆಲ್ಲ ನಾವು ಸಂಭ್ರಮ ಪಡೋದು ಬೇಡವಾ? ವಾಡಿಯ ಸಾಕು. ಆದ್ರೂ ಒಳ್ಳೆ ಸಾಧನೆ ಮಾಡಿದೆ ನರಸಿಂಹ. ಅಂದಾಜು ನಿನಗೆ ಎಷ್ಟು ವಯಸ್ಸಾಗಿರ್ಬೋದು? 55ರಿಂದ 60. ಆದರೂ ಈ ವಯಸ್ಸಲ್ಲೂ ಹರೆಯ ಉಕ್ಕುತ್ತಾ ಇದೆ. ಖುಷಿ ಪಡ್ಬೇಕು ನೀನು. ಮುನಿಯಣ್ಣ, ಇವತ್ತು ದುಡ್ಡು ವಸೂಲನೆ ಮಾಡ್ಕೊಂಡು ಹೋಗ್ಬೇಕು. ಮಾಡ್ಲೇಬೇಕು. ಇವತ್ತು ಯಾರಾಗ ಒಂದು ತೀರ್ಮಾನ ಆಗ್ಬೇಕು. ಇಲ್ಲ ನಮ್ ದುಡ್ಡು ಕೊಡ್ಬೇಕು, ಇಲ್ಲ ಕಮ್ಮಿ ಎಣಿಸ್ಬೇಕು. ನಮ್ ದುಡ್ಡೆಲ್ಲ ನುಂಗಿ ನೀರು ಕುಡ್ದಾರ ಬಿಟ್ಬಿಡ್ತೀವ. ಓ, ಏನ್ ಮುನಿಯಪ್ಪ, ನಮ್ಮನೆವರೆಗೂ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿರಕ್ ಆಗ್ತಿಲ್ವಲ್ಲಮ್ಮ. ನಮ್ ದುಡ್ಡೆಲ್ಲ ತಗೊಂಬಂದ್ ನಿಮ್ಮನೆ ಸುರಿದಿದೀವಲ್ಲ, ಅದಕ್ಕೆ ಬಂದಿದೀವಿ. ದುಡ್ಡ? ಯಾವ ದುಡ್ಡು? ನೋಡ್ದ ಚಂದ್ರಪ್ಪ, ಮನೆಯವರೆಲ್ಲ ಶಾಮಿಲ್ ಆಗ್ಬಿಟ್ಟವ್ರೆ. ಯಾವ ದುಡ್ಡು ಅಂತವ್ರೆ ಗಿರಿಜಮ್ಮನವರು. ಅಲ್ಲಮ್ಮ, ಕಷ್ಟ ಬಿದ್ದು ಹೊಟ್ಟೆ ಬಟ್ಟೆ ಕಟ್ಟಿದೀವಲ್ಲ ಚೀಟಿ ದುಡ್ಡು, ನಿಮ್ ಸೊಸೆ ಹತ್ರ ಆ ದುಡ್ಡು. ಮಂಗಳ, ಏ ಮಂಗಳ, ಏನೋ ಸಿನ ಇದೆಲ್ಲ? ಹಣೆ ಬರೋಣಮ್ಮ, ಇವಳನ್ನ ಕಟ್ಕೊಂಡಿದ್ದೀನಲ್ಲ, ಅನುಭವಿಸ್ಲೇಬೇಕು. ಮುನಿಯಣ್ಣ, ನನ್ನ ಹೆಂಡತಿ ಒಂದು ಎಡವಟ್ಟು ಮಾಡಿಬಿಟ್ಟಿದ್ದಾಳೆ. ನೀವು ಕೊಟ್ಟಿರೋ ಚೀಟಿ ದುಡ್ಡನ್ನೆಲ್ಲ ಸೈಟ್ ಮೇಲೆ ಹಾಕ್ಬಿಟ್ಟಿದ್ದಾಳೆ. ದುಡ್ಡು ಎಲ್ಲೂ ಹೋಗಿಲ್ಲ, ಎಲ್ಲ ಸೈಟ್ ಮೇಲಿದೆ. ಈ ಸೈಟ್ ಮಾರಿ ನಿಮ್ಮ ದುಡ್ಡೆಲ್ಲ ಕೊಡ್ತೀನಿ. ದಯವಿಟ್ಟು ನನಗೆ ಸ್ವಲ್ಪ ಟೈಮ್ ಕೊಡಿ. ಸೈಟ್ ಮಾಡಿ ದುಡ್ಡು ಲಾಭ ಮಾಡ್ಕೊಳ್ಳೋಕೆ ನಮ್ ದುಡ್ಡು ಬೇಕಾಗಿತ್ತ ನಿಮ್ಗೆ? ನೋಡು ಸೀನಾ, ನಿನ್ನ ಮರ್ಯಾದೆ ಅಲ್ವಾ? ನಿನ್ನ ಹೆಂಡತಿ ಮಾಡಿದ ನ್ಯಾಯನಾ? ನ್ಯಾಯ ಅಲ್ಲ ಅಂತ ನನಗೂ ಗೊತ್ತು ಮುನಿಯಣ್ಣ, ಆದ್ರೆ ಏನು ಮಾಡ್ತೀಯ? ನನ್ನ ಹೆಂಡತಿ ಎಡವಟ್ಟು ಮಾಡಿಬಿಟ್ಟಿದ್ದಾಳೆ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಕ್ಷಮೆ ಗಿಮೆ ಎಲ್ಲ ಬೇಡ, ನಮ್ ದುಡ್ಡು ಬೇಕಷ್ಟೇ. ಕೊಡೋದಿಲ್ಲ ಅಂತ ಹೇಳಿಲ್ಲ, ಖಂಡಿತ ಕೊಡ್ತೀವಿ. ಆದರೆ ಸ್ವಲ್ಪ ಸಮಯ ಬೇಕು. ಬಡ್ಡಿ ಸೇರಿಸ್ಕೊಡ್ತೀನಿ. ಇದಕ್ಕಿಂತ ಇನ್ನೇನು ಮಾಡಲಿ ಮುನಿಯಣ್ಣ? ಕಂಗ್ರ್ಯಾಚುಲೇಷನ್ಸ್ ಲಕ್ಕಿ. ಹನಿಮೂನ್ ಹೊರಟಿದ್ದಂತೆ, ಯಾಕೆ ವಾಪಸ್ ಬಂದೆ? ಅಪ್ಪ ಅಮ್ಮ ಹನಿಮೂನ್ ಮುಂದೆ ನಮ್ಮದೇನು ಅಂತಾನ? ಆದ್ರೂ ಹೆಸರಿಗೆ ತಕ್ಕಾಗಿ ನೀನು ಲಕ್ಕಿ ಕಣೆಯ. ಅಪ್ಪ ಆಗಕ್ಕಿಂತ ಮುಂಚೆ ಅಣ್ಣ ಆಗ್ತಾ ಇದೆಯಾ? ಸುಮ್ಮನಿರ್ತೀರಾ ನೀವು? ಸುಮ್ಮನಿದ್ರೆ ಸತ್ಯ ಸುಳ್ಳೋಗಲ್ಲಪ್ಪ.
ಮಾತಾಡದೆ ನಾನು ಸುಮ್ಮನಿರಲ್ಲ. ನೋಡಪ್ಪ, ನಿಮ್ಮಪ್ಪ ಸುಮ್ಮನಿದ್ದಿದ್ರೆ ನಾನು ಯಾಕೆ ಮಾತಾಡ್ತಿದ್ದೆ? ಸೂರಪ್ಪ, ಹೇಯ್, ನಿನ್ನ ಪ್ರತಾಪ ಎಲ್ಲ ನನ್ನ ಮುಂದೆ ನಡೆಯಲ್ಲ. ನಿಮ್ಮ ಮನೇಲಿ ನಡೀತಾ ಇದೆಯಲ್ಲ ದೊಂಬರಾಟ, ಮೊದಲು ಅದನ್ನು ಸರಿ ಮಾಡು. ಎಷ್ಟೋ ನಿನಗೆ ವಯಸ್ಸು? ಈ ವಯಸ್ಸಲ್ಲಿ ನಿಮ್ಮಪ್ಪ ಇಂಥ ಕೆಲಸ ಮಾಡಿದ್ದಾನಲ್ಲ, ನಾನು ಮಾತಾಡಬಾರ್ದ? ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ವಂತೆ. ಏನೋ ನಿಮ್ಮಪ್ಪ ಒಂದು ಆಟ ಆಡಿದಾನೆ, ಆಟ ಮುಗಿವರೆಗೂ ಇರ್ತಾನ. ಆಮೇಲೆ ನಿನ್ನ ತಮ್ಮಂಗೋ ತಂಗಿಗೋ ನೀನೇ ಭವಿಷ್ಯ ಕೊಡಬೇಕು. ಇನ್ನೊಂದು ವರ್ಷಕ್ಕೋ 2 ವರ್ಷಕ್ಕೋ ನಿನಗೂ ಒಂದು ಮಗು ಆಗುತ್ತೆ. ಆಗ ನನಗೊಂದು ಬಹುಮಾನ. ಅವರಿಬ್ಬರು ಏನಂತ ಕರ್ಕೋತಾರೆ? ಏನಂತ ಆಟ ಆಡ್ತಾರೆ? ಏನು ಮಾತಾಡ್ಕೊಳ್ತಾರೆ? ನಡೀರಪ್ಪ, ನಡೀರಿ. ಏನೋ ನಮಗೆ ಸಂತೋಷ ಆಯ್ತು, ಸಂಭ್ರಮ ಪಟ್ವಿ. ಅವ್ರಿಗೂ ಸಂತೋಷ ಅನ್ನೋದಾಗಿದ್ರೆ ಸಕ್ಕರೆ ಕೊಟ್ಟು ಪಾಯಸ ಹೀಗೆ ಮಾಡಿರೋರು. ಇನ್ನೇ ಮಾಡಕ್ಕಾಗತ್ತೆ? ನಡೀರಿ, ಬಡಿಯಪ್ಪ. ನೋಡ ಸೀನಾ, ನೀನ್ ಹೆಂಡತಿ ಮಾಡಿದ ಕೆಲಸಕ್ಕೆ ನೀನ್ ಕೈ ಮುಗಿ ನಿಂತ್ಕೊಳ್ಳಂಗಾಯ್ತು. ಅವ್ರು ಹೆಂಗಿದ್ರೆ ನಮ್ಗೇನು ಮುನೇನಾ? ನಮ್ ದುಡ್ಡು ವಾಪಸ್ ಕೊಡು ಅಂತೇಳಿ. ಅಲ್ಲ, ಒಂದ್ ಪಾಪ ಬಡ್ಡಿ ಸೇರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಅದೇನ್ ಗ್ಯಾರಂಟಿ? ಬ್ಯಾಂಕ್ನವರೇ ಕೈ ಎತ್ತು ಬಿಡ್ತಾರೆ. ಅದು ಸರಿನೇ. ಹೋಗ್ಲಿ, ಅವನ ಕಡೆಯಿಂದ ಒಂದು ಮುಚ್ಚಳಿಕೆ ಪತ್ರ ಬರ್ಸ್ಕೊಳ್ಳೋಣ ಬಿಡಿ. ಆಗ್ಬೋದು. ಏನಪ್ಪ, ಬರ್ಕೊಡ್ತೀಯಾ? ಸರಿ, ಸೈಟ್ ಎಲ್ಲಪ್ಪ ತಗೊಂಡ್ರು ಸೀನಾ? ಇದೇ ನೋಡಿ ಪತ್ರ. 6 ಲಕ್ಷ ಕೊಟ್ಟು ತೊಗೊಂಡಿದ್ದಾಳೆ. ಯಾರೋ 10 ಲಕ್ಷಕ್ಕೆ ತಗೊಳ್ತೀವಿ ಅಂತ ಹೇಳಿದ್ರಂತೆ. ಕೈ ಎತ್ಬಿಟ್ಟಿದ್ದಾರೆ. ಇನ್ನೊಂದು ಪಾರ್ಟಿ ಬರೋವರೆಗೂ ಸ್ವಲ್ಪ ಕಾಯ್ಬೇಕಾಗುತ್ತೆ. ಈ ಸೈಟ್ ಸೇಲ್ ಆದ ತಕ್ಷಣ ನಿಮಗೆಲ್ಲ ದುಡ್ಡು ಕೊಟ್ಬಿಡ್ತೀನಿ. ಬೇಕಾದ್ರೆ ನಿಮ್ಮಲ್ಲೇ ಯಾರಾದರೂ ತಗೊಳ್ರಿ. ಲಾಭಕ್ಕೆ ಭಯನೂ ಬೇಡ, ನಾವು ಕೊಟ್ಟಷ್ಟು ಕೊಟ್ರೆ ಸಾಕು. ಸೀನಾ, ಯಾರಿಗೆ ಹೇಳ್ತಾ ಇದೀಯ ಈ ಕಥೆ ಎಲ್ಲ ನೀನು? ನಾವೆಲ್ಲ ಎಬ್ಬೆಟ್ ನನ್ನ ಮಕ್ಕಳು ಸುಲಭವಾಗಿ ಯಾಮಾರಿಸ್ಬೋದು ಅಂತ ಅಂದ್ಕೊಂಡಿದ್ಯಾ ನೀನು? ಏನಾಯ್ತು ಮುನಿಯಣ್ಣ? ಈ ಸೈಟು ಮಾರಮ್ಮನ ಗುಡಿ ಪಕ್ಕದಾಗಿದೆಯಲ್ಲ, ಖಾಲಿ ಜಾಗ, ಅದ್ರ ತಾನೇ ಇದು? ಹೂ ಮುನೇಣ, ಅದೇ ಪಕ್ಕದಲ್ಲೇ ರೋಡ್ ಮಾಡ್ತಾರಂತೆ. ಟಾರ್ ರೋಡು, ಒಗ್ಲಕ್ಕಿರುತ್ತಂತೆ ರೋಡು. ಹ್ಞೂ, ರೇಟಿನೂ ಜಾಸ್ತಿ ಆಗತ್ತೆ. ಸಾಕು, ಸುಮ್ಮನೆ ನಿಂತ್ಕೊಳ್ಳಮ್ಮ. ಅತ್ತೆ ಆಸ್ತಿನ ಅಳಿಯ ದಾನ ಮಾಡಿದಂತೆ. ಈ ಸೈಟ್ ಯಾವ್ದು ಅಂತ ಗೊತ್ತಾ ನಿಮ್ಗೆ? ಯಾರ್ದು? ಇದು ದೇವಸ್ಥಾನಕ್ಕೆ ಸೇರಿರೋ ಸೈಟು. ಇದನ್ನ ಕೊಂಡ್ಕೊಳ್ಳೋಂಗೂ ಇಲ್ಲ, ಯಾರು ಮಾರೋಂಗೂ ಇಲ್ಲ. ನಿಂತ್ಕೊ ಸುಮತಿ. ಯಾಕಕ್ಕ? ಎಂತ ಸುದ್ದಿ ಇಟ್ಕೊಂಡ್ ಬರ್ತಾ ಇದೀಯಾ? ಹಾಗೆ ಮನೆ ಒಳಗಡೆ ಕರ್ಕೊಳಕ್ಕಾಗತ್ತಾ? ಒಂದ್ ಆರ್ತಿ ಬೇಡವಾ? ನೀವು ಹಾಗೆ ಮಾತಾಡ್ತಿದ್ದೀರಲ್ಲ ಅಕ್ಕ. ಅಯ್ಯೋ,
ನಾಳೆ ದಿನ ಇದೇ ಒಂದು ಮಾತಾಗ್ಬಿಡುತ್ತಮ್ಮ. ನಾನು ಬಸ್ರಿ ಆದಾಗ ನಮ್ಮ ಅಕ್ಕ ನನಗೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ. ನೀನ್ ಸುಮ್ಮನೆ ಇರು. ಪಿಂಕಿ, ಆರ್ತಿ ತಟ್ಟಿ ತಗೊಂಡ್ ಬಮ್ಮ. ತಲೆ ಎತ್ತಮ್ಮ, ಆರತಿ ಮಾಡ್ಬೇಕು. ಇದೆಲ್ಲ ಯಾಕಕ್ಕ? ಅಯ್ಯೋ, ನಿನಗ್ ಬೇಡದಿರ್ಬೋದು. ಈಗಾಗ್ಲೇ ನೋಡಿಲ್ವಾ, ಊರವ್ರೆಲ್ಲ ಬಂದು ಟಮಟೆ ಹೊಡೆದು ನಿನ್ ಗಂಡನ್ಗೆ ಹಾರ ಹಾಕಿದ್ದು. ನಿನ್ಗೂ ದೃಷ್ಟಿ ಆಗಿರುತ್ತೆ. ಇಂಥ ಟೈಮಲ್ಲಿ ಹುಷಾರಾಗಿರ್ಬೇಕು. ನಿನಗೇನ್ ಚಿಕ್ಕ ವಯಸ್ಸಾ? ಅಯ್ಯೋ, ಮನ್ಸಿಗಿರ್ಬೋದು, ಆದ್ರೆ ದೇಹಕ್ಕೆ ವಯಸ್ಸಾಗಿದೆಯಲ್ವಾ. ಬಸ್ರು ಬಾಣಂತನೆಲ್ಲ ತಡ್ಕೊಳಕ್ಕೆ ತುಂಬಾ ಕಷ್ಟ ಆಗತ್ತೆ. ಅಯ್ಯೋ, ನಾವೆಲ್ಲ ಇದ್ದೀವಿ ಸಹಾಯ ಮಾಡೋದಕ್ಕೆ. ಆರತಿ ಮಾಡೆ. ಗೀತಾ, ನೀನು ಒಂದ್ ಕೈ ಹಾಕು. ಅಯ್ಯೋ ಬಿಡತ್ತೆ, 3 ಜನ ಆಗ್ತೀವಿ. ಅದು ಸರಿನೇ, ನಾವಿಬ್ರೆ ಮಾಡ್ತೀವಿ. ಹಿಡ್ಕೊ, ತಲೆ ಐತಮ್ಮ. ಈ ವಿಷಯ ದೇವಸ್ಥಾನದವ್ರಿಗೆ ಏನಾದರೂ ಗೊತ್ತಾದ್ರೆ ಮನೆಯವ್ರು ಎಲ್ಲರೂ ಕಮ್ಮಿ ಅನ್ಸ್ಬೇಕಾಗುತ್ತೆ. ಹುಷಾರ್. ಏನಮ್ಮ, ಆ ರುದ್ರಮೂರ್ತಿ ತಗೊಂಬಂದು ಕಟ್ಟದ್ನ ನಿನ್ನ ತಲೆಗೆ? ಊರಲ್ಲಿ ಅವನ ಬಂಡವಾಳ ಎಲ್ಲರಿಗೂ ಗೊತ್ತು. ಅವನು ಸರಿಯಾಗಿ ಹುಡುಕಿದಾನೆ ಬಕ್ರಾನ. ನಿಮಗೆ ಸೈಟು ಇಲ್ಲ, 6 ಲಕ್ಷ ರೂಪಾಯಿ ಇಲ್ಲ, ಚಂಬೆ ಗಟ್ಟಿ ನಿಮಗೆ. ಕಂಡೋರ್ ದುಡ್ಡಲ್ಲಿ ಸೋಕೆ ಮಾಡಿದ್ರೆ ಹಿಂಗೆ ಆಗೋದು. ನಮ್ ದುಡ್ಡು ಈಸ್ಕೊಡಿ ಮುನ್ನೇನ. ಮುನ್ನೇಣ, ನಾನು ಯಾರಿಗೂ ಮೋಸ ಮಾಡಲ್ಲ. ಹೇಗಾದರೂ ಮಾಡಿ ದುಡ್ಡು ಹೊಂದಿಸ್ತೀನಿ. ದಯವಿಟ್ಟು ನನ್ನ ನಂಬಿ. ಹೌದು ಮುನಿಯಪ್ಪ, ನಮಗ್ ಸ್ವಲ್ಪ ಸಮಯ ಕೊಡಿ. ಖಂಡಿತ ನಾವು ನಿಮ್ ದುಡ್ಡು ನಿಮಗೆ ವಾಪಸ್ ಕೊಟ್ಬಿಡ್ತೀವಿ. ಈ ಪತ್ರ ನೀವೇ ಇಟ್ಕೊಳ್ಳಿ. ಆಯ್ತು, 1 ವಾರ ಟೈಮ್ ಕೊಡ್ತೀನಿ. ನೀವೇನಾದ್ರೂ ಮೇಲೆ ನಮಗೆ ದುಡ್ಡು ಸರ್ ಮಾಡಿ ಕೊಡ್ಬೇಕು. ನಮಗೂ ಕಷ್ಟ ಇಳಿತವೆ. ಈ ಸಾರಿ ಮಾತ್ರ ತಪ್ಪಿಸ್ಬೇಡ್ರಿ. ನಡೀರ. ಏ, ಮೆಲ್ಲಿಗೆ ಮೆಲ್ಲಿಗೆ. ಈ ರೀತಿ ದರಬರ ಅಂತ ಓಡಾಡಬಾರ್ದು. ಅಕಸ್ಮಾತ್ ಕಾಲ್ ಜಾರಿ ಬಿದ್ರೆ ಏನ್ ಗತಿ? ಆಮೇಲೆ ನಮ್ಗೆ ಇಬ್ಬಿಬ್ರು ಸೊಸೆಂದಿರಿದ್ದಾರೆ. ನಿನ್ಗೆ ಏನೇನ್ ಬೇಕೋ ಅದೆಲ್ಲ ಹೇಳಿ ಮಾಡಿಸ್ಕೊ. ಪಿಂಕಿ, ಅದೇ ಗೀತಾ ಅವ್ರ ತಾಯಿ ಹುಣಸೆ ತುಕ್ಕು ತುಂಬಾ ಚೆನ್ನಾಗಿ ಮಾಡ್ತಾರಂತೆ. ಹೇಳ್ ಕಳಿಸ್ತೀನಿ ಬಿಡು. ಆಮೇಲೆ ಇಂಥ ಟೈಮಲ್ಲಿ ಚೆನ್ನಾಗಿ ಊಟ ಮಾಡಬೇಕು, ಹಣ್ಣೆಲ್ಲ ತಿನ್ಬೇಕು. ನಮ್ಮ ದತ್ತ ಬರಬೇಕಾದ್ರೆ ಆಪಲು, ಆರೆಂಜು ಇದೆಲ್ಲ ತರಕ್ಕೆ ಹೇಳಿದ್ದೀನಿ. ನೀನ್ ಚೆನ್ನಾಗಿ ತಿಂದ್ರೇನೆ ಮಗು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅಮ್ಮ, ಇಂಥ ಹೊತ್ತಲ್ಲಿ ಮಾತೆಲ್ಲ ಬೇಕಾಗಿತ್ತ ಅಮ್ಮ? ನಾನೇನು ಹೇಳ್ಬಾರ್ದನ್ನ ಹೇಳಿದ್ದೀನ? ಬಸ್ರಿ ಹೆಂಗ್ಸಿಗೆ ಏನೇನು ಹೇಳಬೇಕೋ ಅದೆಲ್ಲ ಹೇಳಿದ್ದೀನಿ. ನನಗೆ ಹೇಳಕ್ ಬರ್ತಾಳೆ ನೋಡು. ಅಲ್ಲ ಅಮ್ಮ, ಅವ್ರಿಗೆ ಮೊದಲೇ ಮುಜುಗರ ಆಗಿತ್ತು ಪಾಪ, ಮತ್ತೆ ಮುಜುಗರ ಮಾಡೋ ಹಾಗೆ ಮಾಡಿದ್ರಿ. ಅಯ್ಯೋ, ಆಗಿರದೆ ಉಂಟಂತೆ, ಇದ್ರಲ್ಲಿ ಮುಜುಗರ ಏನ್ ಬಂತು? ಅಲ್ಲ, ಬಸ್ರನ್ನ ಮುಚ್ಚಡಕ್ಕಾಗತ್ತಾ ಪಿಂಕಿ? ಅಯ್ಯೋ ಇಲ್ಲ ಅತ್ತೆ.
ಸಿಗರೇಟ್ ಕೊಡ ಇಲ್ಲಿ. ಏನಲ್ಲಕ್ಕೆ ಬರೇ ಕೈಯಲ್ಲಿ ಬಂದಿದ್ಯಾ? ಇನ್ನೇನು ತರಬೇಕಿತ್ತು? ಸ್ವೀಟ್ ಅಲ್ಲೋ. ಮನೆಯಲ್ಲಿ ಗುಡ್ ನ್ಯೂಸ್ ಸಿಕ್ಕೊಂಡು ಬರೇ ಕೈಯಲ್ಲಿ ಬರ್ತಾರಾ? ಪಾರ್ಟಿನ ಕೊಡಿಸ್ತಾನ್ ಬಿಡ ಅಲ್ಲಲ್ಲಕ್ಕೆ. ಲಕ್ಕಿ ಅಪ್ಪ ಆಗಿದ್ರೆ ಪಾರ್ಟಿ ಕೊಡಿಸ್ತಾ ಇದ್ದ. ಅವ್ರ ಅಪ್ಪ ಆಗ್ತಾ ಇರೋದಕ್ಕೆ ಸ್ವೀಟೇ ಸಾಕಲ್ವೇನೋ? ಇದೆಲ್ಲ ನಿಮ್ಗೆ ಯಾರು ಹೇಳಿದ್ದು? ಊರು ತುಂಬ ನಿಮ್ದೇ ಕಣೋ ಸುದ್ದಿ. ನಿಮ್ಮ ಮನೆಯಲ್ಲಿ ಏನು ನಡೆದ್ರು ಎಲ್ಲರಿಗೂ ಗೊತ್ತಾಗುತ್ತೆ. ನನಗೆ ಇಷ್ಟ ಆಗಲ್ಲ, ಆ ವಿಷಯ ಮಾತಾಡ್ಬಿಡಿ. ಅಯ್ಯೋ, ನಡೆದಿರೋದನ್ನೇ ಹೇಳ್ತಾ ಇರೋದು, ನಾವೇ ಸುಳ್ಳು ಹೇಳಿಲ್ವಾ? ಅಲ್ವೇನೋ ಹರೀಶ? ಈ ವಯಸ್ಸಲ್ಲಿ ಅಣ್ಣ ಆಗ್ತಿದ್ರೆ ಪಾರ್ಟಿ ಇಲ್ವಾ? ನೋಡಿ, ಆ ವಿಷಯ ಮಾತಾಡಬೇಡಿ, ನನಗೆ ಇಷ್ಟ ಆಗಲ್ಲ. ಸಮಾಧಾನ ಮಾಡ್ಕೊಳ್ಳಲ್ಲಕ್ಕೆ. ಹೇ, ಎತ್ತೋ ಕೈ. ನಾನು ಯಾಕೆ ಸಮಾಧಾನ ಮಾಡ್ಕೋಬೇಕು? ನನಗೇನಾಗಿದೆ? ಎರಡು ನೀನೇ ಹೇಳ್ತಿಯಲ್ಲ. ಹೇಯ್, ಯಾರು ಮಾತಾಡಬೇಡಿ. ಆಡ್ಕೊಳ್ಳೋದಕ್ಕೆ ನಿಮ್ಮೊಂದು ವಿಷಯ ಸಿಕ್ಕಿದೆ ಅಲ್ವಾ? ನಾವೆಲ್ಲ ಆಡ್ಕೊಂಡು ಮತ್ತೆ ಇನ್ನೇನು ಮಾಡ್ತಾ ಇರೋದು ನೀವೆಲ್ಲ? ಇಲ್ಲಿ ಬರಲೇಬಾರ್ದಿತ್ತು. ಎಷ್ಟು ದಿನ ಅಂತ ಹಿಂಗೆ ಹೋಗ್ತೀಯಲ್ಲಕ್ಕಿ? ಯಾವತ್ತಿದ್ರು ಈ ಮಾತು ಕೇಳಲೇಬೇಕಣ. ನೀನು ಎಷ್ಟೇ ಕೋಪ ಮಾಡ್ಕೊಂಡ್ರು ನಿಮ್ಮ ಅಪ್ಪ ಮಾಡಿರೋದು ನಿಜಾನೇ. ಎಷ್ಟು ದಿನ ಅಂತ ಹಿಂಗೆ ಹೋಗ್ತೀಯ? ಮತ್ತೆ ಹುಟ್ಟಮ್ಮಗ ಏನಂತ ಹೆಸರು ಅಂದ್ಬಿಟ್ಟಿದ್ಯಾ? ನಿಮ್ಮ ಅಪ್ಪನ ಹೆಸರು. ಅಮ್ಮ ಅಮ್ಮ ಬನ್ನಿ ಎತ್ತೇಳಿ. ನಾನಿಲ್ಲಿ ಕೂತಿದ್ರೆ ನಿನ್ಗೇನೆ ಕಷ್ಟ. ಅಲ್ಲ ಅಮ್ಮ, ಊಟಕ್ಕೆ ಬನ್ನಿ ಅಂತ ಕರೆದೆ ಅಷ್ಟೇ. ಬೇಡ. ಬೇಡ ಅಂದ್ರೆ ಹೇಗಮ್ಮ? ಹಸ್ಕೊಂಡ್ ಮಲ್ಕೋತೀರಾ? ನಿನಗೆ ಕಷ್ಟನಾ? ಕಷ್ಟ ಏನೂ ಇಲ್ಲ. ತರಕಾರಿ ಎಲ್ಲ ಹಾಕ್ಬಿಟ್ಟು ಬಿಸಿ ಬಿಸಿಯಾಗಿ ಹುಳಿ ಮಾಡಿದ್ದೀನಿ, ಬನ್ನಿ ಊಟ ಮಾಡಿ. ನನಗೆ ಬೇಡ ಅಂತ ಹೇಳಿದೆ, ಇಷ್ಟ ಇಲ್ಲ. ಇಷ್ಟನೋ ಕಷ್ಟನೋ, ನೀವು ಇವಾಗ ಎಲ್ಲ ತರಕಾರಿ ತಿನ್ಬೇಕು, ಊಟ ಮಾಡಲೇಬೇಕು. ಬನ್ನಿ ಅಮ್ಮ. ನನಗೇನು ಬೇಡ. ನಾನು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದನ್ನ ನೀನ್ ಹೇಳೋ ಅಗತ್ಯ ಇಲ್ಲ ಕಣೆ. ಅಮ್ಮ ಹಸ್ಕೊಂಡ್ ಮಲ. ಒಂದ್ ಹೊತ್ತು ಊಟ ಮಾಡ್ತಿದ್ರೆ ಯಾರು ಸತ್ತೋಗಲ್ಲ ಕಡೆ ಇಲ್ಲಿ. ಅಲ್ಲ, ಯಾಕಮ್ಮ ಹೀಗೆ ಮಾತಾಡ್ತಿದ್ದೀರಾ? ಗೀತಾ, ನಾನು ಇಷ್ಟದಾಗ ಇರಕ್ ಬಿಟ್ಬಿಡು. ಎಲ್ಲದಕ್ಕೂ ನಿನ್ ಪರ್ಮಿಷನ್ ನಾನು ತಗೋಬೇಕಾಗಿಲ್ಲ. ಹಠ ಮಾಡಬೇಡಿ ಅಮ್ಮ. ಹಠ ಮಾಡೋ ಹಾಗೆ ಮಾಡ್ತಿರೋಳು ನೀನು. ನೀನ್ ಇಲ್ಲಿ ಎಷ್ಟು ಹೊತ್ತಿರ್ತೀಯೋ ನಾನು ಅಷ್ಟೇ ಹಠ ಮಾಡ್ತೀನಿ. ಹೋಗಿಲ್ಲಿಂದ. ಗೀತಾ, ಊಟ ಮಾಡಿದ್ಯೇನೆ? ಅಯ್ಯೋ, ಅವಳೇನಮ್ಮ ಊಟ ಮಾಡ್ತಾಳೆ? ಅವಳ ಅತ್ತೆಗೆ ಊಟ ತಗೊಂಡೋಗಿ ಕೊಟ್ಟು ತಿನ್ಸಿ ಬಾಯಿ ಒರೆಸಿ ಬರಬೇಕು. ಇನ್ ಮುಂದೆ ಅವಳದು ಅದೇ ಕೆಲಸ. ಗೀತಾ, ನಮ್ಗೆ ಹೊಟ್ಟೆ ಹಸಿತಾಯ್ತು, ತಿನ್ಬಿಟ್ವಿ. ನಿನಗೆ ಕಾಯಿಲ್ಲಮ್ಮ? ಅಯ್ಯೋ ಪರವಾಗಿಲ್ಲ ಅಮ್ಮ. ನಿಮ್ಮ ಅತ್ತೆಗೆ ಊಟ ಕೊಟ್ಯಾ? ಇಲ್ಲ ಕಣೆ, ಅವ್ರು ಊಟ ಮಾಡಿಲ್ಲ. ಅಯ್ಯೋ, ಹಾಗಂತ ಸುಮ್ಮನೆ ಬಂದ್ಯಾ? ಇಂಥ ಸಮಯದಲ್ಲಿ ಸರಿಯಾಗಿ ಊಟ ಮಾಡಲಿಲ್ಲಾದ್ರೆ ಮಗು ಬೆಳೆಯಲ್ಲ. ನಿನ್ ತರ ಚೆನ್ನಾಗಿ ಬೆಳಿಬೇಕಂದ್ರೆ ಚೆನ್ನಾಗಿ ಊಟ ಮಾಡಿಸ್ಬೇಕು, ಅಲ್ವೇನೆ ಪಿಂಕಿ? ಅಯ್ಯೋ, ಇದ್ರ ಬಗ್ಗೆ ನಮ್ಗೆ ಗೊತ್ತಾಗಲ್ಲ ಅತ್ತೆ. ಇದೆಲ್ಲ ತಿಳ್ಕೊಬೇಕೆ? ಆಗಾಗ ಹೋಗಿ ಚಿಕ್ಕತ್ತೆಗೆ ಸಹಾಯ ಮಾಡಬೇಕು, ಗೊತ್ತಾಯ್ತಾ? ಏ ಗೀತಾ, ಬಾ ಇಲ್ಲಿ. ಸುಮತಿ ಎಷ್ಟೇ ಬೇಡ ಅಂತಂದ್ರು ಬಲವಂತ ಮಾಡಿ ತಿನ್ಸ್ಬೇಕು, ಗೊತ್ತಾಯ್ತಾ? ಗೀತಾ, ಪುಟ್ಟತ್ತೆ, ಅತ್ತಿಗೆ ಚೆನ್ನಾಗಿದ್ದೀರಾ? ನನಗೇನಾಗಿದೆ, ಚೆನ್ನಾಗಿದ್ದೀನಿ. ನೀನು ಯಾರನ್ನ ವಿಚಾರ್ಸಕ್ ಬಂದಿದ್ಯೋ ಹೋಗಿ ವಿಚಾರಿಸ್ಕೊ. ಹೌದು, ನಾನು ಸುಮತಿ ಅತ್ತಿಗೆನೆ ಮಾತಾಡ್ಸಕ್ ಬಂದಿರೋದು. ಅತ್ತಿಗೆ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ, ರೂಮಲ್ಲಿದ್ದಾರೆ, ಮಾತಾಡ್ಸಿ. ಅವ್ರು ಊಟ ಮಾಡಿದ್ರ? ಇಲ್ಲ ಪುಟ್ಟತ್ತೆ, ಎಷ್ಟು ಬಲವಂತ ಮಾಡಿದ್ರು ಅವ್ರು ಊಟನೇ ಮಾಡಕ್ ಒಪ್ತಿಲ್ಲ. ಪುಟ್ಟಿ, ನಾನು ಅದನ್ನೇ ಹೇಳ್ತಾ ಇರೋದು, ಬಲವಂತ ಮಾಡಿ ಊಟ ಮಾಡಿಸು ಅಂತ. ಅವರು ಬೇಡ ಅಂತಾನೆ ಅಂತಾರೆ, ಆದ್ರೆ ನಾವು ಸುಮ್ಮನೆ ಬಿಡಕ್ಕಾಗಲ್ಲ. ಈ ಹಣ್ಣು ತಗೋ, ಜ್ಯೂಸ್ ಮಾಡ್ಕೊಂಡ್ ಬಾ, ನಾನೇ ತಗೊಂಡು ಹೋಗ್ಕೊಡ್ತೀನಿ. ಸರಿ ಪುಟ್ಟತ್ತೆ. ನೋಡಿದ್ಯಾ ಪಿಂಕಿ, ಬಂದವರೆಲ್ಲ ಸುಮತಿನೇ ವಿಚಾರಿಸ್ತಾರೆ. ನಾವಿದ್ರು ಅಷ್ಟೇ, ಇಲ್ದಿದ್ರು ಅಷ್ಟೇ. ಅದಕ್ಕೆ ಏನಂತೆ ಅತ್ಗೆ, ನೀವು ಸುಮತಿ ಅತ್ಗೆ ತರ ಒಂದೊಳ್ಳೆ ಸಿಹಿ ಸುದ್ದಿ ಕೊಡಿ, ನಿಮ್ಮನ್ನು ಅಷ್ಟೇ ಚೆನ್ನಾಗಿ ವಿಚಾರಿಸ್ಕೊತೀನಿ. ಈ ವಯಸ್ಸಿಗೆ ಅದು ಬೇರೆ ಕೇಡು. ಒಳಗೋಗಿ ವಿಚಾರಿಸ್ಕೊಮ್ಮ, ಹೋಗು. ನೋಡಿದೆ, ನಾನ್ ಮಾಡ್ಕೋಬೇಕು. ಕರ್ಮ 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 ಕರ್ಮ. ಅತ್ಗೆ, ಇರ್ಲಿ ಸುಸ್ತಾಗಿದ್ದೀರಾ, ಕೂತ್ಕೊಳ್ಳಿ.
ಯಾವಾಗ ಬಂದೆ ಪುಟ್ಟಿ? ಇವಾಗಷ್ಟೇ ಬರ್ತಾ ಇದ್ದೇನೆ ಅದಕ್ಕೆ. ಯಾಕೆ ಬೇಕಿತ್ತು ನನಗೆ ಕರ್ಮ? ಯಾಕದಕ್ಕೆ ಹಾಗೆಲ್ಲ ಅನ್ಕೋತೀರಾ? ಎಲ್ರ ಬಾಯಲ್ಲೂ ಆಡ್ಕೊಳ್ಳೋ ವಸ್ತು ಹೋಗಿದ್ದೀನಿ. ಇರೋ ಬದಲು ಸತ್ತು ಹೋಗಿದ್ರೆ ಎಷ್ಟು ಸಂತೋಷವಾಗಿರ್ತಿದ್ದೆ. ಅದಕ್ಕೆ ಆಡ್ಕೊಳ್ಳೋರು ಆಡ್ಕೊಳ್ತಾನೆ ಇರ್ತಾರೆ, ನಾವು ಅದಕ್ಕೆಲ್ಲ ಕಿವಿ ಕೊಡೋಕ್ಕಾಗತ್ತಾ? ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು. ಅದಕ್ಕೆ ನೀವು ಸರಿಯಾಗಿ ಊಟನೂ ಮಾಡ್ತಾ ಇಲ್ವಂತೆ. ತಗೊಳ್ಳಿ, ಜ್ಯೂಸ್ ಆದರೂ ಕುಡೀರಿ. ನನಗೆ ಬೇಡ ಪುಟ್ಟಿ. ಸದ್ಯಕ್ಕೆ ಇವ್ರುಗಳು ಆಡೋ ಮಾತು ನಿಲ್ಲೋದಕ್ಕೆ ದಾರಿ ಸಿಕ್ಕಿದ್ರೆ ಸಾಕು. ಸುಸ್ತಾಗಿದೆ ಅದಕ್ಕೆ. ನಿಮಗೆ ಸ್ವಲ್ಪ ಚೇತರಿಸ್ಕೋಬೇಕಲ್ವಾ ನೀವು? ತಗೊಳ್ಳಿ, ಜ್ಯೂಸ್ ಕುಡೀರಿ. ಏನು ಬೇಡ, ಹಂಗಿದ್ರಿಂದ ದೂರ ಹೋದ್ರೆ ಸಾಕು ಅನ್ಸ್ಬಿಟ್ಟಿದೆ. ಆಯ್ತು, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಮೊದಲು ಜ್ಯೂಸ್ ಕುಡಿ. ಏನೇ ಇಷ್ಟು ಬೇಡ ಅಂದ್ರೂ ಬಲವಂತ ಮಾಡ್ತೀಯಾ? ನೀವು ಕುಡಿಲೇಬೇಕು. ಕುಡಿಯೋವರೆಗೂ ನಾನು ಬಿಡಲ್ಲ ನಿಮ್ಮನ್ನ.